ಇಲ್ಲಿ ಕೋಲಾರ ಎಸ್ ಪಿ ಅವರು ಇದ್ದಾರಾ ಮೇಡಮ್ ಅವರು? ಡಿವೈಎಸ್ಪಿ ಅವರು ಇಲ್ವಾ? ಅಣ್ಣ ತಮ್ಮ ಗಮನಕ್ಕೆ ತರ್ತೀನಿ. ಇಲ್ಲಿ ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಹೆಸರು ನನಗೆ ಗೊತ್ತಿಲ್ಲ. ಕೃಷ್ಣಮೂರ್ತಿ ರೂರಲ್ ಕಸ್ಬೇಟ್ರು. ನಂದು ಕೂಡ ಕೋಲಾರ ಭಾಗದಲ್ಲಿ ಹುತ್ತೂರು ಹೋಬಳಿ ಕೋಲಾರ ತಾಲೂಕು ಸೇರಿದಂತೆ ಹುತ್ತೂರು ಹೋಬಳಿ. ಮೊನ್ನೆ ನಮ್ಮಲ್ಲಿ ಆ ರಸ್ತೆ ತಮ್ಮಳ್ಳಿ ಒಂದು ಗ್ರಾಮದಲ್ಲಿ ಒಂದು ಇಶ್ಯೂ ಆಗಿತ್ತು. ಏನು, ಆ ಗ್ರಾಮ ಇರ್ತಕ್ಕಂತ ಒಂದು ದೇವಸ್ಥಾನ ಹಿನಾಮತಿ ಜಮೀನನ್ನ ಯಾರೋ ಅರ್ಚಕರಿಬ್ಬರು ಸೇರ್ಕೊಂಡು ನ್ಯಾಯಾಲಯ ಹಾಕೊಂಡಿದ್ರು. ಅವ್ರ ನ್ಯಾಯಾಲಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆಲ್ಲ ಕೂಡ ಗ್ರಾಮಸ್ಥರ ಸಂಪೂರ್ಣ ವಿರೋಧ ಇತ್ತು. ಕೋರ್ಟ್ ಆದೇಶ ಅಂತೇಳಿ ಏಕಪಕ್ಷೀಯವಾಗಿ ಆ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ಅದನ್ನ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಹೋಗಿದ್ರು. ಇಡೀ ಗ್ರಾಮಸ್ಥರು ನನ್ನ ಹತ್ರ ಬಂದ್ರು, ಸರ್ ಈ ತರ ಅನ್ಯಾಯ ಆಗಿದೆ ಅಂತ. ನಾನು ದೂರವಾಣಿ ಮಾಡಿ, ನೋಡಪ್ಪ ನನ್ನ ಕಾನ್ಸನ್ಸ್ ಬರ್ತದೆ, ಆ ಗ್ರಾಮಸ್ಥರು ವಿರೋಧ ಇದ್ದಾರೆ, ಅವ್ರನ್ನ ಕರೆಸಿ ಕುಲಂಕುಷ ಮಾತಾಡಿ ಒಂದು ವೇಳೆ ಸಮಸ್ಯೆ ಇತ್ಯರ್ಥ ಮಾಡು ಅಂತ ಹೇಳಿದೆ. ಅದನ್ನು ಕೇಳಲಿಕ್ಕೆ ನೀವ್ಯಾರು ಅಂದ್ರು. ನಾನು ಹೇಳಿದೆ, ನೋಡಪ್ಪ ನನ್ನ ಕಾನ್ಸನ್ಸ್ MLAನಪ್ಪ, ಬಹುಶಃ ಅದನ್ನು ಕೇಳಿದ್ರೆ ನೀನು ಬಂದಿರ್ಬೋದು, ನಿನಗೆ ಇದು ಯಾವ ಕಾನ್ಸನ್ಸ್ ಬರುತ್ತೆ ಉತ್ತರ ಪರಿಜ್ಞಾನ ಇಲ್ಲದೆ ಇರ್ಬೋದು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನನ್ನ ಕೇಳಲಿಕ್ಕೆ ಯಾರು, ನಾವು ಜನಪ್ರತಿನಿಧಿಯಪ್ಪ, ನಾನು MLA ಇದ್ದೀನಿ, ನನ್ನ ಜನ ರೈಟ್ ಅವ್ರ ಹಂಗ MLA ಅಂತ ಓಟಾಗಿ ಗೆಲ್ಸಿದಾರಪ್ಪ ಅಂತ ಹೇಳಿದೆ. ಇದೆಲ್ಲ ನಾನು ಕೋರ್ಟ್ ಆರ್ಡರ್ ಫಾಲೋ ಮಾಡ್ತೀನಿ, ನಾನು ನಿಮ್ಗೆ ಹೇಳೋದು ಕೇಳೋಕ್ಕಾಗೋದಿಲ್ಲ ಅಂದ. ನಾನು ಹೇಳೋದಕ್ಕೆ ಕೇಳ್ಬಿಡಪ್ಪ, ಇದು ನನ್ನ ಸ್ವಂತ ಪ್ರಶ್ನೆ ಅಲ್ಲ. ಗ್ರಾಮದಲ್ಲಿ ಲಾ ಅಂಡ್ ಆರ್ಡರ್ ಹೆಚ್ಚು ಕಮ್ಮಿ ಆದಾಗ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ, ಅಲ್ಲಿ ಆಗಿರ್ತಕ್ಕಂಥ MLA ನನಗೆ, ನೀನು ಏಕಪಕ್ಷ ಮಾತಾಡಬೇಡ ಅಂದೆ. ಇಲ್ಲ ನೀವು ನನಗೆ ಕೇಳೋ ಆಗಿಲ್ಲ ಅಂದೆ. ಯಾಕಪ್ಪ ಹಣ ಗಿಣ ತಗೊಂಡಿದ್ಯಾ, ಒಂದು ಸೈಡ್ ಮಾತಾಡ್ತಾ ಇದೆಯಾ ಅಂತ ಹೇಳಿದೆ. ಅವತ್ತು ವಾಪಸ್ ತಗೊಳ್ಳಿ ಅಂದ್ರು. ಆಯ್ತಪ್ಪ ದೊಡ್ಡವ್ರು, ವಾಪಸ್ ತಗೊಳ್ತೀನಿ. ಇಲ್ಲಿ ನೀನು ಯಾಕೆ ನನ್ನ MLAಗೆ ಸಂಬಂಧ ಇಲ್ಲ, ನೀವು ಮಾತಾಡಬಾರ್ದು, ನೀವ್ಯಾರು ಕೇಳೋದಕ್ಕೆ ಅಂತ ಹೇಳಿದೆ. ಅದಕ್ಕೆ ಅವರು ರ್ಯಾಡಶ ಉತ್ತರ ಕೊಟ್ಟಿದ್ದಕ್ಕೆ SP ಅವರಿಗೆ ದೂರವಾಣಿ ಮಾಡಿ, ನೋಡಿ ಮೇಡಮ್ ಅವರೇ, ನನ್ನ ಕಾನ್ಸ್ಟಿಟ್ಯೂನ್ಸಿ ಅದು, ಗ್ರಾಮದಲ್ಲಿ ಜಗಳ ಆಗಬಾರ್ದು, ಲಾ ಅಂಡ್ ಆರ್ಡರ್ ಹೆಚ್ಚು ಕಮ್ಮಿ ಆಗಿ ಗ್ರಾಮಸ್ಥರಿಗೂ ಅರ್ಚಕರ ಮಧ್ಯೆ ಯಾರು ಪರ್ಚೇಸ್ ಮಾಡಿದ್ರೆ ಅವ್ರ ಮಧ್ಯೆ ಗಲಾಟೆ ಆದಾಗ ಕೆಟ್ಟ ಹೆಸರು ಮನವಿ ಮಾಡಿದ್ದೆ. ಇದುವರೆಗೂ ಕೂಡ SP ಅವರು ಏನು ಕ್ರಮ ತಗೊಂಡ್ರೋ ಇಲ್ಲ ಗೊತ್ತಿಲ್ಲ. ತಾವು ಜಿಲ್ಲಾ ಉಸ್ತುವಾರಿ ತಮ್ಮ ಗಮನ ತರಬೇಕು, ತಂದಿದ್ದೇನೆ. ನಾನು ಕೂಡ ವಿಧಾನಸಭೆಯಾಗಲೇ ಅದನ್ನ ಪ್ರಿವಿಲೇಜ್ ಮೂವ್ ಮಾಡಲಿಕ್ಕೆ ನಾನು ಮನವಿ ಕೊಟ್ಟಿದ್ದೇನೆ. ತಮ್ಮ ಅನುಮತಿ ಮೇರೆಗೆ ನನ್ನ ಕಷ್ಟವನ್ನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಒಬ್ಬ ಸೀನಿಯರ್ MLAನ ನೀನ್ ಯಾರು ಕೇಳೋದಕ್ಕೆ ಅಂತಾರೆ. ಇನ್ಯಾರು ಕೇಳಬೇಕು ಜನರಲ್ ಕಷ್ಟನ? ನಾನು ಬಿಡ್ಲಿಲ್ಲ, ಕಾಲದಲ್ಲಿ ಹೊಡೆದಾಡಿ ಅಂತ. ಕಾನೂನು 1000 ಇರ್ಬೋದು, ಆದರೆ ಮಾನವೀಯ ದೃಷ್ಟಿಯಿಂದ ಗ್ರಾಮಸ್ಥರಿಗೆ ಸಾಂತ್ವನ ಹೇಳಬೇಕಂತ ಜವಾಬ್ದಾರಿ ಆದರೆ ಹೇಳಿದ್ದೇನೆ. ಅದನ್ನು ತಾವು ಯಾವ ರೀತಿ ಪರಿಹಾರ ಮಾಡ್ತಿರೋ, ಇಲ್ಲ ಅಂದರೆ ನಾನು ಪ್ರೊಡ್ಯೂಸ್ ಆಲ್ರೆಡಿ ಕೊಟ್ಟಿದ್ದೇನೆ. ಆ ಪ್ರೊಡ್ಯೂಸ್ ವಿಧಾನಸಭೆ ಬರಲಿ, ಅವ್ರು ಬಂದು ಅಲ್ಲಿ ಏನು ಉತ್ತರ ಕೊಡ್ತಾರೋ ಕೊಡಲಿ. ತಮ್ಮ ಗಮನಕ್ಕೆ ನನ್ನ ಕಷ್ಟವನ್ನ ಹಿರಿಯರ ಗಮನಕ್ಕೆ ತಂದಿದ್ದೇನೆ.